ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನ್ ಮಗ ಬರಕ್ಕೆ ಹೇಳಿದೆ? ಪೊಲೀಸಪ್ಪ, ಬರೋವಾಗ ಇದನ್ನ ನಿನಗೋಸ್ಕರ ತಗೊಂಡು ಬಂದೆ. ತಗೋ. ಏನಾಯ್ತು ಪೊಲೀಸಪ್ಪ? ನನಗಿಷ್ಟ ಅಂತ ನೀನು ಈ ಸಿಗರೇಟ್ ತಂದು ಕೊಡ್ತೀಯಾ? ಇನ್ನು ಮುಂದೆ ತಗೊಳಕ್ಕಾಗಲ್ವಲ್ಲ ಅಂತ. ಏನು ಹೇಳ್ತಿದ್ಯಾ? ವಯಸ್ಸಾಯ್ತಲ್ಲ, ಇನ್ನು ಮುಂದೆ ಈ ಥರ ಸಿಗರೇಟ್ ಸೇದಕ್ಕಾಗುತ್ತೋ ಇಲ್ವೋ ಅಂತ. ಅಯ್ಯೋ, ನಿನ್ಗೇನು ಆಗಲ್ಲ ಪೊಲೀಸಪ್ಪ. ಆಗೇನಾದರೂ ಆದರೆ ನನ್ನ ಆಯಸ್ಸು ನಿನ್ ಕೊಟ್ಟು ನಿನ್ನನ್ನು ಕಾಪಾಡ್ತೀನಿ. ಎಷ್ಟು ಒಳ್ಳೆಯವಳು ಮಗ ನೀನು. ಆದರೆ ಎಲ್ರಿಗೂ ಒಳ್ಳೆತನ ಬೇಕಾಗಿಲ್ಲ ಅಲ್ವಾ ಪೊಲೀಸಪ್ಪ? ಎಲ್ರೂ ಕಣ್ಣಿಗೆ ಅಂದವಾಗಿ ಕಾಣೋದೇ ಇಷ್ಟಪಡ್ತಾರೆ. ಅಂದ ಚಂದ ಎಲ್ಲ ಕ್ಷಣಿಕ ಕಣಮ್ಮ. ನಮಗೆ ಹೇಗೆ ವಯಸ್ಸಾಗುತ್ತೋ ಆ ಅಂದಕ್ಕೂ ವಯಸ್ಸಾಗಿ ಮಾಸೋಗುತ್ತೆ. ಆದರೆ ಶಾಶ್ವತವಾಗಿ ನೆನಪಲ್ಲಿ ಉಳಿಯೋದು ನಮ್ಮ ಒಳ್ಳೆತನ ಒಂದೇ. ನಿನ್ನಲ್ಲಿರೋ ಒಳ್ಳೆತನ ಎಲ್ರಿಗೂ ಇಷ್ಟ ಆಗುತ್ತೆ, ಆದರೆ ಕೆಲವರಿಗೆ ಅದು ತಡವಾಗಿ ಅರ್ಥ ಆಗುತ್ತೆ. ಎಲ್ಲ ಸಮಯದಲ್ಲೂ ನಾನು ಮಾಡೋ ಒಳ್ಳೆ ಕೆಲಸ ಎಲ್ರಿಗೂ ಕಾಣಿಸಲ್ಲ ಅಲ್ವಾ? ಯಾಕಮ್ಮ ಈ ರೀತಿ ಮಾತಾಡ್ತಾ ಇದೀಯಾ? ಆ ಮನೆಯಲ್ಲಿ ಏನಾದರೂ ಸಮಸ್ಯೆನಾ? ಇಲ್ಲ, ಹಾಗೇನಿಲ್ಲ ಪೊಲೀಸಪ್ಪ. ಗಂಡನ ಮನೆಯಲ್ಲಿ ಅವ್ರಿಗೆಲ್ಲ ಹೊಂದ್ಕೊಂಡು ಹೋಗೋದ್ರ ಜೊತೆಗೆ ಅವ್ರಿಗೆಲ್ಲ ಇಷ್ಟ ಆಗೋ ಹಾಗೆ ನೀನು ಬದಲಾಯಿಸ್ಕೋಬೇಕು. ಆಯಿತು. ನನಗೆ ನೀನು ಒಬ್ಬಳ ಮೇಲೆ ಭರವಸೆ ಇರೋದು. ನರಸಿಂಹನ ಜೀವನನು ಹೇಗಾದರೂ ಮಾಡಿ ಸರಿ ದಾರಿಗೆ ತರಬೇಕು. ಕೆಲವು ಸಲ ಒಳ್ಳೇದಾಗಬೇಕು ಅನ್ನೋದಾದರೆ ಕೆಲವು ತ್ಯಾಗ ಮಾಡಲೇಬೇಕಾಗತ್ತೆ. ನಿನ್ನ ಅಣ್ಣನ ವಿಚಾರದಲ್ಲಿ ನಾನು ಏನೇ ನಿರ್ಧಾರ ತಗೊಂಡ್ರು ನೀನು ಒಪ್ಕೋಬೇಕು. ಆಗತ್ತ ಮಾತು ಕೊಡು. ನಿನ್ನ ಮಾತೇ ಅರ್ಥ ಆಗ್ತಿಲ್ವಲ್ಲ ಪೊಲೀಸಪ್ಪ. ಆದರೂ ನೀನು ಏನೇ ನಿರ್ಧಾರ ತಗೊಂಡ್ರು ಅದು ಒಳ್ಳೇದಕ್ಕೆ ಅಂತ ನಂಗೆ ಗೊತ್ತು. ಅದಕ್ಕೆ ನೀನು ಏನೇ ನಿರ್ಧಾರ ತಗೊಂಡ್ರು ನಾನು ಅದಕ್ಕೆ ಒಪ್ತೀನಿ. ಅಲ್ಲ ಹಸ್ಬೆಂಡು, ಕಾಫಿ ಬೇಕು ಅಂತ ತರಿಸ್ಕೊಂಡು ಕಾಫಿನೇ ಕುಡಿತಿಲ್ಲ ಅಲ್ವಾ? ಆರೋಗತ್ತೆ. ಏನ್ ಮುಖ ನೋಡ್ತಿದ್ದೀರಾ? ನೀವ್ ತಾನೇ ಕಾಫಿ ಬೇಕು ಅಂತ ತರಿಸ್ಕೊಂಡಿದ್ದು, ಮತ್ ಕುಡೀರಿ. ಇತ್ತೀಚೆಗೆ ನೀವ್ ಯಾಕೋ ತುಂಬಾ ತಪ್ಪು ಮಾಡ್ತಿದ್ದೀರಾ ಹಸ್ಬೆಂಡು. ತಪ್ಪು ಮಾಡ್ತಿದ್ದೀನ? ಇನ್ನೇನ್ ಹಸ್ಬೆಂಡು, ಸುಮ್ನೆ ನನ್ ಮೇಲೆ ರೇಗ್ತಿರ್ತೀರಾ. ಮಾತಿಗೆ ಮಾತು ಬೆಳೆಸ್ಬೇಡಿ ಅಂತ ಹೇಳ್ರು ನನ್ ಮಾತು ಎಲ್ಲಿ ಕೇಳ್ತೀರಾ? ಅದರಿ ಅದು ಹಂಗಲ್ಲ. ಈ ದೀಪ ಮಾತಾಡ್ತಿರಾಗ ಮಧ್ಯದಲ್ಲಿ ಮಾತಾಡ್ಬಾರ್ದು. ಸುಮ್ನೆ ನಿಂತ್ಕೊಳ್ಳಿ, ಬಾಯ್ ಮುಚ್ಚಿ. ನೀವ್ ಮಾಡ್ತಿರೋ ತಪ್ಪು ಒಂದ ಎರಡ. ಮೊದ್ಲಿನ ತರ ನನ್ ಮೇಲೆ ಕಾಳಜಿನೇ ಇಲ್ಲ. ನನ್ ಜೊತೆ ಕೂತ್ಕೊಂಡು ಊಟ ಮಾಡಲ್ಲ, ಯಾವಾಗ್ಲೂ ಫೋನು ಕೆಲ್ಸ ಅಂತ ಬಿಜಿ ಇರ್ತೀರ. ಅದ್ರಿಂದ ನಂಗೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ? ಯಾವತ್ತಾದ್ರೂ ನನ್ ಬಗ್ಗೆ ಯೋಚನೆ ಮಾಡಿದ್ರೆ ಇಲ್ಲ